ಆದರೆ ಇಲ್ಲಿಗೆ ಹೋಗುವಂಥ ದಾರಿಯನ್ನು ಯಾರೂ ತೋರಿಸಿರೋದಿಲ್ಲ. ಇವತ್ತು ಆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದಮೇಲೆ ನಿಮಗೆ 2 ರೋಡ್ ಕಾಣಿಸುತ್ತೆ. ನಾವು ಹೋಗಬೇಕಾಗಿರೋದು ಈ ಕಡೆ. ನೀವು ನೋಡ್ಬೋದು, ಅಲ್ಲಿಂದ 10 ಕಿಲೋಮೀಟ್ರ್ ಬಂದಮೇಲೆ ಇಲ್ಲಿ 2 ದಾರಿ ಸಿಗುತ್ತೆ. ಇಲ್ಲಿಂದ ಮುಂದೆ ಲೊಕೇಶನ್ ತೋರಿಸ್ತಾ ಇಲ್ಲ, ಹಾಗಾಗಿ ಇಲ್ಲೊಂದು ಮನೆ ಇದೆ. ಅವ್ರ ಹತ್ರ ದಾರಿ ಹೇಗೆ ಹೋಗುತ್ತೆ ಅಂತ ಕೇಳೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೊಳೆ ಗಾಡಿ ಹೋಗೋದಿಲ್ಲಲ್ಲ, ರೋಡಲ್ಲ. ಇಲ್ಲಿಂದ ಮುಂದ್ಗಡೆ ರೋಡು ಚೆನ್ನಾಗಿಲ್ಲ. ಈ ದಾರಿಲಿ ಸ್ಕೂಟ್ರ್ ತೊಗೊಂಡು ಬರೋದು ತುಂಬ ಕಷ್ಟ. ಅಲ್ಲಿಂದ ಮುಂದೆ ಬಂದಮೇಲೆ ಮತ್ತೆ ಕಾಡಲ್ಲಿ ಎಂಟ್ರಿ ಆಗ್ತೀವಿ. ಆ ಹುಲ್ಲುಗಾವಲಿಂದ ನಡ್ಕೊಂಡು ಬಂದರೆ ಎದುರುಗಡೆ ನೋಡ್ಬೋದು. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡೋ ನಮಸ್ಕಾರಗಳು. ಈ ಒಂದು ಕ್ಲಿಪ್ಪನ್ನು ಎಲ್ಲರೂ ನೋಡಿರ್ತೀರಾ, ಆದರೆ ಈ ಜಾಗ ಯಾವುದು ಅಂತ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿಲ್ಲ. ಇಲ್ಲಿಗೆ ಹೋಗುವಂಥ ದಾರಿಯನ್ನು ಯಾರೂ ತೋರಿಸಿರೋದಿಲ್ಲ. ಇವತ್ತು ಆ ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಹೋಗೋಣ. ಈ ಫಾಲ್ಸ್ಗೆ ಒಟ್ಟು 3 ಹೆಸರಿದೆ. ಕುಡುಮೇರಿ ಫಾಲ್ಸ್ ಅಂತಲೂ ಕರೀತಾರೆ, ಬೆಳ್ಳಿಗುಂಡಿ ಅಂತಲೂ ಕರೀತಾರೆ, ಇನ್ನೊಂದು ಹೆಸರು ಇದ್ದು ಕರಣಿ ಅಂತ. ಇವತ್ತು ಈ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಸ್ಥಳ ಇರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಟ್ಟಿನಕಾರು ಎನ್ನುವಂಥ ಒಂದು ಊರಿನಲ್ಲಿ. ಈ ಸ್ಥಳದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನನ್ನ ಜೊತೆನೇ ಹೆಜ್ಜೆ ಹಾಕಿ. ನೀವೇನು ನೋಡ್ತಾ ಇದ್ದೀರಾ, ಇದು ನಾಗೋಡಿ ಚೆಕ್ ಪೋಸ್ಟ್ ಅಂತ. ನಾನು ಆ ಕಡೆಯಿಂದ ಬಂದಿರೋದು, ಕೊಲ್ಲೂರಿಂದ. ಈ ಕಡೆ ಬಂದರೆ ನಿಟ್ಟೂರಿಗೆ ಹೋಗುತ್ತೆ. ನಾವು ಈ ಕಡೆ ಒಳಗಡೆ ತಗೋಬೇಕು. ಅಂದರೆ ನೋಡಿ, ಈ ಚೆಕ್ ಪೋಸ್ಟಿಂದ ನಿಟ್ಟೂರು ಕಡೆ ಹೋಗ್ತಾ ಇದ್ದರೆ ನೀವು ಲೆಫ್ಟ್ ರೋಡಲ್ಲಿ ತಗೋಬೇಕಾಗತ್ತೆ. ಇಲ್ಲೇನು ಕಾಣ್ತಾ ಇದೆ, ಇದು ಸಿಗಂದೂರಿಗೆ ಹೋಗುತ್ತೆ ಎದುರುಗಡೆ. ಬನ್ನಿ ಹಾಗಾದರೆ ಹೋಗೋಣ. ಇಲ್ಲಿ ಬಂದಮೇಲೆ ನಿಮಗೆ 2 ರೋಡ್ ಕಾಣಿಸುತ್ತೆ. ಆ ಕಡೆ ಹೋದರೆ ಅಂಬರಗುಡ್ಡ ಅಂತ ಒಂದು ಪ್ಲೇಸ್ ಇದೆ, ಅದರದ್ದು ವೀಡಿಯೋ ಮಾಡಿದ್ದೀನಿ. ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ನಾವು ಹೋಗಬೇಕಾಗಿರೋದು ಈ ಕಡೆ, ಅಂದರೆ ಸಿಗಂದೂರು ಅಂತ ಬೋರ್ಡ್ ಹಾಕಿದೆಯಲ್ಲ, ಈ ಕಡೆ ಹೋಗಬೇಕಾಗತ್ತೆ. ಇಲ್ಲಿಂದ ಬಂದ ತಕ್ಷಣ ನೀವು ರೈಟ್ಗೆ ತಗೋಬೇಕಾಗತ್ತೆ. ಬನ್ನಿ ಹಾಗಾದರೆ ಹೋಗೋಣ. ನೀವು ನೋಡ್ಬೋದು, ಅಲ್ಲಿಂದ 10 ಕಿಲೋಮೀಟ್ರ್ ಬಂದಮೇಲೆ ಇಲ್ಲಿ 2 ದಾರಿ ಸಿಗುತ್ತೆ. ಆ ಕಡೆ ಹೋದರೆ ಸಿಗಂದೂರಿಗೆ ಹೋಗುತ್ತೆ, ಈ ಕಡೆ ಬಂದರೆ ಹತ್ತಿಮನೆ. ಅಂದರೆ ಇಲ್ಲಿಂದ ಬಂದು ನಾವು ಲೆಫ್ಟ್ ರೋಡಲ್ಲಿ ಹೋಗಬೇಕಾಗತ್ತೆ. ಹಾಗಾದರೆ ಬನ್ನಿ ಹೋಗೋಣ. ನಾನು ಆ ಕಡೆ ಸುಳ್ಳಹಳ್ಳಿಯಿಂದ ಬಂದಿರೋದು. ಇಲ್ಲಿ ನಿಮಗೆ ಸರ್ಕಾರಿ ಪ್ರೌಢಶಾಲೆ ಕಟ್ಟಿನಕಾರು ಅಂತ ಕಾಣ್ತಾ ಇದೆ. ಇಲ್ಲಿಂದ ಮುಂದ್ಗಡೆ ಬಂದಮೇಲೆ ಇಲ್ಲೊಂದು ಮಂಡ್ ರೋಡ್ ಹೋಗುತ್ತೆ ನನ್ನ ಲೆಫ್ಟ್ ಸೈಡಿಗೆ, ಅದ್ರ ಒಳಗಡೆಯಿಂದ ಹೋಗಬೇಕಾಗತ್ತೆ. ಇಲ್ಲಿಂದ ಮುಂದೆ ಲೊಕೇಶನ್ ತೋರಿಸ್ತಾ ಇಲ್ಲ, ಹಾಗಾಗಿ ಇಲ್ಲೊಂದು ಮನೆ ಇದೆ. ಮನೆ ಹತ್ರ, ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಹತ್ರ ದಾರಿ ಹೇಗೆ ಹೋಗುತ್ತೆ ಅಂತ ಕೇಳೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಇಲ್ಲಿ ಬೆಳ್ಳಿಗುಂಡಿ ಫಾಲ್ಸಿಗೆ ಹೋಗ್ಲಿ ಆಗುತ್ತಾ? ಆ ರಸ್ತೆ ಹೋಗುತ್ತಾ? ಮೂಲೆ ಮನೆವರೆಗೆ ಹೋಗ್ತದೆ ರಸ್ತೆ? ಅಲ್ಲಿಂದ ನಡ್ಕೊ ಹೋಗ್ಬೇಕಾ? ಎಷ್ಟು ದೂರ ಹೋಗ್ಬೇಕು? ಅಲ್ಲಿ ಬೇರೆ ಮನೆ ಉಂಟೆ ಕೇಳಲಿಕ್ಕೆ? ಹಾಂ. ಯಾವ ರಸ್ತೆಯಲ್ಲಿ? ಇದು ರಸ್ತೆಯಾ? ಹಾಂ. ಅಲ್ಲಿ ಹೊಳೆಯಲ್ಲಿ ಗಾಡಿ ಹೋಗುದಿಲ್ಲಲ್ಲ? ಆಚೆಯಿಂದ ಮತ್ತೊಂದು ರಸ್ತೆ ಇತ್ತಾ? ಆಚೆಯಿಂದ ಹೋಗುದಾ? ಆ ರೋಡಲ್ಲಿ ಇವತ್ತು ಆಚೆಯಿಂದ ರಸ್ತೆ ಇತ್ತು, ಅಲ್ಲಿ ಪಾಪ
ಸರಿ ಇಲ್ಲಿ ತೋಡಮ್ಮ ಏನೋ ಪುಟ್ಟ ವಾಪಸ್ ಒಂದು ಥ್ಯಾಂಕ್ಸ್ ಬತ್ತೀಯಾ ಬಾ ಗಾರ್ಡನ್ ಕರ್ಕೊ ಹೋಗ್ತಿರ್ತಿ ಈ ದಾರಿಯಿಂದ ಮುಂದ್ಗಡೆ ಬಂದರೆ ಇಲ್ಲೊಂದು ಹೊಳೆ ಥರ ಕಾಣ್ತಾ ಇದೆ. ನಮ್ಮ ಗಾಡಿ ಇದ್ರಲ್ಲಿ ಹೋಗೋದು ಕಷ್ಟ, ಯಾಕಂದರೆ ಸೈಲೆನ್ಸರ್ ಕೆಳಗಡೆ ಇರುತ್ತೆ. ನೀರು ಹೋದರೆ ಮತ್ತು ವಾಪಸ್ ಹೋಗೋಕ್ಕೂ ಆಗೋದಿಲ್ಲ. ಹಾಗಾಗಿ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ದಾರಿ ಇದೆ. ಎಷ್ಟು ದೂರ ಹೋಗ್ತದೆ? ಹಾಂ 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 ಎಷ್ಟು ದೂರ ಆಗುತ್ತೆ? ಎಷ್ಟು ದೂರ ಆಗುತ್ತೆ? 3 ಕಿಲೋಮೀಟರ್ ಆಗುತ್ತಾ? ಸರಿ ಬರ್ತೋಕ, ಥ್ಯಾಂಕ್ಸ್. ಹೋಗುವ. ನಾವು ಆ ಕಡೆಯಿಂದ ಬಂದಿರೋದು, ಈ ಕಡೆ ಹೋಗಿ ಅಂದರೆ ಇದ್ರೊಳಗೆ ಹೋಗಿ ಅಲ್ಲಿ ಮನೆಯವ್ರ ಹತ್ರ ಕೇಳ್ಕೊಂಡು ಬಂದ್ವಿ. ಈ ರೋಡಲ್ಲಿ ಹೋಗ್ಬೇಕಂತೆ. ಇಲ್ಲಿಂದ ಮುಂದ್ಗಡೆ ರೋಡು ಚೆನ್ನಾಗಿಲ್ಲ, ಅಂದರೆ ಕಾಡ್ದಾಳಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ನಮ್ಮ ರಾಣಿನ ಅಲ್ಲಿ ಇಟ್ಟಿದ್ದೀನಿ. ಇಲ್ಲಿಂದ ನಮ್ಮ ನಡಿಗೆ ಪ್ರಾರಂಭ. ನೀವೇನು ನೋಡ್ತಾ ಇದ್ದೀರಾ? ಈ ದಟ್ಟವಾದ ಕಾಡು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸುತ್ತಮುತ್ತ ನೋಡ್ಬೋದು ನೀವು, ಸುತ್ತ ಕಾಡಿದೆ. ಈ ದಾರಿಲಿ ಸ್ಕೂಟ್ರ್ ತೊಗೊಂಡು ಬರೋದು ತುಂಬ ಕಷ್ಟ. ಸ್ಕೂಟ್ರ್ ಅಂತಲ್ಲ, ಯಾವುದೇ ಆಫ್ ರೋಡಿಂಗ್ ಗಾಡಿ ಕೂಡ ತರೋಕ್ಕಾಗಲ್ಲ ಅನ್ಕೋತೀನಿ. ಇಲ್ಲಿಂದ ಆಲ್ಮೋಸ್ಟ್ 2-2.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅನಿಸುತ್ತೆ, ಗೊತ್ತಿಲ್ಲ. ನಾನು ಇದೇ ಮೊದಲನೇ ಬಾರಿ ಬರ್ತಾ ಇರೋದು ಇಲ್ಲಿಗೆ. ಹಾಗಾಗಿ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನನ್ನ ಜೊತೆನೇ ಹೆಜ್ಜೆ ಹಾಕಿ. ಈ ಕಾಡುದಾರಿಯಿಂದ ಸ್ವಲ್ಪ ಮುಂದ್ಗಡೆ ಬಂದ ಮೇಲೆ ನೀವು ಎದುರುಗಡೆ ನೋಡ್ತಾ ಇರ್ಬೋದು, ಈ ಥರದ ಒಂದು ದಾರಿ ಸಿಗುತ್ತೆ. ಇಲ್ಲಿ ಯಾವುದೇ ಗಾಡಿ ಹೋಗಿರುವಂಥ ಹಚ್ಚಿಲ್ಲ, ಬರೀ ನಡ್ಕೊಂಡು ಹೋಗಿರೋವಂಥದ್ದು ಮಾತ್ರ ಇದೆ. ಇದೇ ದಾರಿಲಿ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮುಂದೆ ಬಂದಮೇಲೆ ಇಲ್ಲೊಂದು ವ್ಯೂ ಇದೆ, ಚೆನ್ನಾಗಿದೆ ನೋಡಿ.
ಒಂಥರ ಕ್ರಿಕೆಟ್ ಗ್ರೌಂಡ್ ಥರ ಇದೆ. ಅಲ್ಲಿಂದ ಮುಂದೆ ಬಂದಮೇಲೆ ಮತ್ತೆ ಕಾಡಲ್ಲಿ ಎಂಟ್ರಿ ಆಗ್ತೀವಿ. ಗೊತ್ತಿಲ್ಲ ಇದು ಎಷ್ಟು ದೂರ ಇದೆ ಅಂತ. ಮಳೆ ಯಾಕೋ ಬರ್ತಾ ಇಲ್ಲ ಇವತ್ತು, ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಯಾವುದೇ ಪ್ರಾಬ್ಲಮ್ ಆಗ್ತಾ ಇಲ್ಲ. ಅದೇ ಒಂದು ಖುಷಿ. ಮತ್ತೇನಂದರೆ ಇಂಬಳ ಇದುವರೆಗೂ ಸಿಕ್ಕಿಲ್ಲ, ಮುಂದ್ಗಡೆ ಇದೆಯೇನೋ ಗೊತ್ತಿಲ್ಲ. ಆ ಕಾಡ್ದಾರಿಯಿಂದ ಮುಂದೆ ಬಂದಮೇಲೆ ಮತ್ತೆ ಹುಲ್ಲುಗಾವಲು ಸಿಗುತ್ತೆ. ಇದು ದಾಟಿದ ಮೇಲೆ ಮತ್ತೆ ಕಾಡು, ಮತ್ತೆ ಹುಲ್ಲುಗಾವಲು. ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ನಡ್ಕೊಂಡು ಹೋದ್ಮೇಲೆ ಅದ್ಭುತವಾದ ಫಾಲ್ಸ್ ಕುಡುಮೇರಿ ಅಥವಾ ಬೆಳ್ಳಿಗುಂಡಿ ಅನ್ನುವಂಥ ಫಾಲ್ಸನ್ನು ನಿಮ್ಮ ಕಣ್ಣು ಮುಂದೆ ನೋಡ್ಬೋದು. ಇಲ್ಲಿ ಮುಂದೆ ಬಂದಮೇಲೆ ಇಲ್ಲೊಂದು ಮರ ನೋಡಿ ಎಷ್ಟು ಚೆನ್ನಾಗಿದೆ. ಅದ್ರ ಮೇಲ್ಗಡೆ ಎಲ್ಲ ಪಾಚಿ ಥರ ಏನೋ ಬೆಳೆದ್ಬಿಟ್ಟಿದೆ. ಮುಂದೆ ಹೋಗೋಣ. ಆವಾಗಲೇ ಹೇಳಿದ್ನಲ್ಲ, ಒಂದು ಹುಲ್ಲುಗಾವಲು ಆದಮೇಲೆ ಮತ್ತೆ ಕಾಡು ಸಿಗುತ್ತೆ ಅಂತ. ನೋಡಿ ಮತ್ತೆ ಕಾಡಿಗೆ ಎಂಟ್ರಿ ಆಗಿದ್ದೀವಿ. ಇದು ಎಷ್ಟು ದೂರ ಇದೆಯೋ ಗೊತ್ತಿಲ್ಲ, ಬಟ್ ಹೋಗ್ತಾ ಇರೋಣ. ದೂರದಿಂದ ಫಾಲ್ಸ್ ಸೌಂಡ್ ಕೇಳ್ತಾ ಇದೆ. ಎಷ್ಟು ದೂರ ಇದೆಯೋ ಏನೋ ಗೊತ್ತಿಲ್ಲ. ಅದೇ ಫಾಲ್ಸ್ ಹೌದಾ ಅಲ್ವೋ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಇದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಆ ಕಾಡ್ದಾರಿಲಿ ಮುಂದೆ ಬಂದಮೇಲೆ ಇಲ್ಲೊಂದು ಚಿಕ್ಕ ಹಳ್ಳ ಸಿಗುತ್ತೆ. ಅವಾಗ ಸೌಂಡ್ ಕೇಳ್ತಾ ಇತ್ತಲ್ಲ, ಇದ್ರದ್ದೇ ಅನ್ಕೋತೀನಿ ಅದನ್ನು. ಮತ್ತೆ ಮುಂದೆ ಬಂದರೆ ಮತ್ತೆ ಕಾಡು. ಇದನ್ನೆಲ್ಲ ದಾಟ್ಕೊಂಡು ಹೋದ್ಮೇಲೆ ಅದ್ಭುತವಾದ ಫಾಲ್ಸನ್ನು ನಿಮ್ಮ ಕಣ್ಣು ಎದುರುಗಡೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕೆಲವರೆಲ್ಲ ಕೇಳ್ತಾ ಇದ್ರಿ, ನೀವೇನು ಬರೀ ಫಾಲ್ಸನ್ನು ಮಾತ್ರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ರು. ಬಟ್ ಯಾಕಂದರೆ ನಾನು ತೋರಿಸೋಂಥ ಫಾಲ್ಸ್ ಎಲ್ಲ ಸೀಸನಲ್ ಫಾಲ್ಸ್ ಆಗಿರೋದ್ರಿಂದ ಇದು ಮಳೆಗಾಲದಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಇವಾಗ ಮಳೆಗಾಲ ಆಗಿರೋದ್ರಿಂದ ಬೇರೆ ಪ್ಲೇಸನ್ನು ಮತ್ತೊಮ್ಮೆ ಅಂದರೆ ಬೇಸಿಗೆಗಾಲದಲ್ಲಿ ಕೂಡ ಕವರ್ ಮಾಡ್ಬೋದು. ಆದರೆ ಇದನ್ನು ಮಳೆಗಾಲದಲ್ಲೇ ಕವರ್ ಮಾಡಿಕೊಟ್ರೆ ಉತ್ತಮ. ಯಾಕಂದರೆ ಮಳೆಗಾಲ ಇಲ್ಲ ಅಂದರೆ ಇಲ್ಲಿಂದ ಫಾಲ್ಸು ಅಥವಾ ನೀರು ಹರಿಯೋದಿಲ್ಲ. ಹಾಗಾಗಿ ಇವಾಗ ಆದಷ್ಟು ಫಾಲ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನ. ಮುಂದಿನ ದಿನಗಳಲ್ಲಿ ಅದ್ಭುತವಾದ ಪ್ರದೇಶಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಡ್ದಾರಿ ದಾಟಾದ್ಮೇಲೆ ಮತ್ತೆ ಹೇಳಿದ್ನಲ್ಲ ಹುಲ್ಲುಗಾವಲು ಸಿಗುತ್ತೆ ಅಂತ, ಇವಾಗ ಸಿಕ್ಕಿದೆ. ಮುಂದ್ಗಡೆ ನೋಡಿದ್ರೆ ಮತ್ತೆ ಕಾಡಿದೆ. ಹೀಗೆ ಎಲ್ಲಿವರೆಗೂ ನಡಿಬೇಕು ಗೊತ್ತಿಲ್ಲ. ಇದು ನೋಡ್ಬೋದು, ಸಿಕ್ಕಾಪಟ್ಟೆ ಅಪ್ಪಿದೆ. ಆ ಕಡೆ ಎಷ್ಟು ಡೌನ್ ಇದೆ ನೋಡಿ, ಅಲ್ಲಿಂದ ಹತ್ಕೊಂಡು ಬಂದಿರೋದು. ಇನ್ನೂ ಕೂಡ ಮೇಲೆ ಹೋಗಬೇಕು. ಸಿಕ್ಕಾಪಟ್ಟೆ ಸುಸ್ತಾಗ್ತದೆ. ಆ ಹುಲ್ಲುಗಾವಲಿಂದ ನಡ್ಕೊಂಡು ಬಂದರೆ ಎದುರುಗಡೆ ನೋಡ್ಬೋದು. ಈ ಅದ್ಭುತವಾದ ವ್ಯೂಗೆ ಬಂದು ತಲುಪ್ತೀವಿ. ಸಿಕ್ಕಾಪಟ್ಟೆ ಹೈಟಲ್ಲಿದ್ದೀವಿ ನಾವು. ಕೆಳಗಡೆ ಮರ ಗಿಡ ಮನೆ ಗುಡ್ಡ ಎಲ್ಲ ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಈ ವ್ಯೂವನ್ನು ಮಾತ್ರ ಇಲ್ಲಿ ನೋಡ್ಬೋದು. ಆ ಕಡೆ ಬಂದರೆ ಆ ಕಡೆ ಫಾಲ್ಸ್ ಇದೆ, ಅದಕ್ಕೆ ಇಲ್ಲಿಂದ ಮೇಲ್ಗಡೆಯಿಂದ ಹೋಗ್ಬೇಕು. ಆವಾಗ ನಾನು ಇದ್ದಿದ್ದು ಅಲ್ಲಿಂದ ಇಲ್ಲೊಂದು ದಾರಿ ಇದೆ. ಇದು ಹೋಗುತ್ತೋ ಇಲ್ವೋ ಅದು ಗೊತ್ತಿಲ್ಲ, ನೋಡೋಣ. ಮುಂದೆ ಹೋದರೆ ನಿಮಗೆ ಗೊತ್ತಾಗುತ್ತಲ್ಲ ಈ ವಿಡಿಯೋದಲ್ಲಿ. ಅಲ್ಲಿಂದ ಬಂದರೆ ಇಲ್ಲೇನು ಕಾಣ್ತಾ ಇದೆ, ಈ ದಾರಿಗೆ ಬಂದು ತಲುಪ್ತಾ ಇದ್ದೀವಿ. ಇಲ್ಲಿಂದ ಡೌನ್ ಇದೆ.
ಇಲ್ಲಿಂದ ಈ ವ್ಯೂ ಪಾಯಿಂಟಲ್ಲಿ ನಿಂತರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಕುಡುಮೇರಿ ಫಾಲ್ಸ್ ಅಥವಾ ಬೆಳ್ಳಿಗುಂಡಿ ಫಾಲ್ಸ್. ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಕರಣಿ ಅಂತ, ಕರಣಿ ಫಾಲ್ಸ್. 3 ಹೆಸರು ಇದೆ ಫಾಲ್ಸ್ಗೆ. ಬಟ್ ಅಲ್ಲಿ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಹತ್ತಿರದಿಂದ ತೋರಿಸುವಂಥ ಪ್ರಯತ್ನವನ್ನು ಮಾಡೋಣ. ನೀವು ಆ ಕಡೆ ಏನು ನೋಡ್ತಾ ಇದ್ದೀರಾ, ತುದಿಗೆ ಅಲ್ಲಿ ಕಾಣ್ತಾ ಇರೋದು ಸೋಮೇಶ್ವರ ಬೀಚು. ಈ ಕಡೆ ಬಂದರೆ ಪಶ್ಚಿಮ ಘಟ್ಟ ಇದೆಲ್ಲ, ಅಲ್ಲಿ ಹೋಗಬೇಕಾಗಿರೋ ಜಾಗ ಅಲ್ಲಿದೆ. ಬಟ್ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅನ್ಕೋತೀನಿ. ಸ್ವಲ್ಪ ಹತ್ತಿರದಿಂದ ತೋರಿಸುವಂಥ ಪ್ರಯತ್ನವನ್ನು ಮಾಡ್ಬೋದು ಅಷ್ಟೇ. ಬನ್ನಿ ಹಾಗಾದರೆ ಕೆಳಗಡೆ ಹೋಗೋಣ. ಇಲ್ಲಿ ನಾನು ನಿಂತಿದ್ದೀನಲ್ಲ, ಇದೇ ಲಾಸ್ಟ್ ವ್ಯೂ ಪಾಯಿಂಟು. ಇದರಿಂದ ಮುಂದ್ಗಡೆ ನೋಡ್ಬೋದು. ಹೋಗೋಕ್ಕಾಗೋದಿಲ್ಲ, ಹೋಗೋಕ್ಕಾಗ್ಬೋದೇನೋ ಗೊತ್ತಿಲ್ಲ, ಬಟ್ ರಿಸ್ಕಿ ಆಗಿದೆ, ಯಾಕೆ ಸುಮ್ಮನೆ ಅಂತ. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಕುಡುಮೇರಿ ಅಥವಾ ಬೆಳ್ಳಿಗುಂಡಿ ಫಾಲ್ಸ್ನ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡೋ 1 ಲೈಕ್ 1 ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಬಾಯ್. ಹಾಗಾದರೆ ಇಲ್ಲಿಂದ ವಾಪಸ್ ಹೋಗೋಣ.